ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ಫಲಾನುಭವಿಗಳು ನಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಿಲ್ಲ ಅಂತ ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ಸಾಕಷ್ಟು ಜನ ಫಲಾನುಭವಿಗಳು ಪ್ರತಿದಿನ ಗೃಹಲಕ್ಷ್ಮಿ ವಿಡಿಯೋ ಕೆಳಗಡೆ ನಮಗೆ ಅನ್ನಭಾಗ್ಯ ಯೋಜನೆಯ ಹಣನೂ ಬರ್ತಿಲ್ಲ, ನಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತಂತ ಹೇಳಿ, ಅನ್ನಭಾಗ್ಯ ಯೋಜನೆಯ ಹಣದ ಕತೆ ಏನಾಗಿದೆ, ಹಣ ಬರುತ್ತಾ ಬರಲ್ವಾ ಅನ್ನುವಂಥದ್ದು ಹೇಳಿ ಅಂತ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ಕೇಳ್ತಾನೆ ಇರ್ತಾರೆ. ಇಲ್ಲಿ ಮಹಿಳೆಯರು ಮಾತ್ರ ಅಲ್ಲ, ಗಂಡಸರು ಕೂಡ ಕೇಳ್ತಾನೆ ಇರ್ತಾರೆ, ನಮ್ಗೆ ಹಣ ಯಾವಾಗ ಬರುತ್ತೆ ಹೇಳಿ, ನಮಗೆ ಯಾವಾಗ ಹಣ ಬರುತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಅಂತ ಕಾಮೆಂಟ್ ಮುಖಾಂತರ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು ಕುರಿತು ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 170 ರು ಹಣ ಆದ್ರೆ ಬರಬೇಕು. ಅಂದ್ರೆ ಅನ್ನಭಾಗ್ಯ ಯೋಜನೆದು ನಿಮ್ಗೆ ಹಣ ಬಂದ್ಬಿಟ್ಟು ಈಗ ಒಬ್ಬರಿಗೆ ಬಂದ್ಬಿಟ್ಟು 170 ರೂಪಾಯಿ ಆದ್ರೆ ಬರಬೇಕು. ನಾನು 850 ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಇದು ನಿಮ್ಮ ಕುಟುಂಬದಲ್ಲಿ ನೀವೇನಾದ್ರೂ 5 ಜನ ಇದ್ದೀರಾ ಅಂದ್ರೆ ನಿಮಗೆ 170 ರೂಪಾಯಿ ಲೆಕ್ಕದಲ್ಲಿ 170 × 5 ಅಂದ್ರೆ 850 ರೂಪಾಯಿ ಆದ್ರೆ ಬರಬೇಕು. ನಿಮ್ಮ ಮನೆಯಲ್ಲಿ ನೀವು 4 ಜನ ಇದ್ದೀರಾ ಅಂದ್ರೆ 170 × 4 680 ರೂಪಾಯಿ ಆದ್ರೆ ಹಣ ಬರ್ಬೇಕು. ನಿಮ್ಮೆಲ್ಲರಿಗೂ ಇದು ಆಲ್ರೆಡಿ ಗೊತ್ತಿದೆ. ಒಬ್ಬೊಬ್ಬರಿಗೆ 170 ರೂಪಾಯಿ ಹಣ ಆದ್ರೆ ಬರಬೇಕು ಅನ್ನಭಾಗ್ಯ ಯೋಜನೆ ಹಣ. ಇಲ್ಲಿ 5 kg ಅಕ್ಕಿ ಹಾಕ್ತಿದಾರೆ, ಇನ್ನು 5 kgಗೆ ಹಣ ಆದ್ರೆ ಕೊಡ್ತಿದ್ದಾರೆ. ಓಕೆನಾ? ಇಲ್ಲಿ ಒಬ್ಬೊಬ್ಬರಿಗೆ 170 ರೂಪಾಯಿ ಹಣ ಆದ್ರೆ ಬರಬೇಕು. ಕೆಲವರು ಏನ್ ಹೇಳ್ತಿದಾರೆ ಅಂದ್ರೆ, ನಮ್ಗೆ ಅಕ್ಟೋಬರ್ ತಿಂಗಳಿನಿಂದಲೇ ಹಣ ಬಂದಿಲ್ಲ. ಇನ್ನು ಕೆಲವರು ಹೇಳ್ತಿದ್ದಾರೆ ನಮಗೆ ಜನವರಿ ತಿಂಗಳಿನಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ. ಜನವರಿ ತಿಂಗಳಿನಲ್ಲಿ ಹಣ ಬಂದಿದೆ, ಆದ್ರೆ ಅಕ್ಟೋಬರ್ನಲ್ಲಿ ಬಂದಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಇನ್ನು ಕೆಲವರು ನಮಗೆ ನವೆಂಬರಲ್ಲಿ ಬಂದಿಲ್ಲ, ಡಿಸೆಂಬರಲ್ಲಿ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕಳೆದ 2-3 ತಿಂಗಳಿಂದ ಹಣ ಜಮೆ ಆಗ್ತಿಲ್ಲ. ಯುವ ನಿಧಿ ಯೋಜನೆ ಕೂಡ 1-2 ತಿಂಗಳಿನ ಹಣ ಬಾಕಿ ಆದ್ರೆ ಇದೆ. ಈ ಸರ್ಕಾರದವ್ರು ಯಾಕೆ ಈ ಒಂದು ಯೋಜನೆಗಳ ಹಣ ಕರೆಕ್ಟಾಗಿ ಜಮಾ ಮಾಡ್ತಿಲ್ಲ? ಯುವ ನಿಧಿ ಯೋಜನೆ ಪೆಂಡಿಂಗ್ ಇದೆ, ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಇದೆ, ಗೃಹಲಕ್ಷ್ಮಿ ಯೋಜನೆದು ಪೆಂಡಿಂಗ್ ಇದೆ. ಓಕೆನಾ? ಈಗ ಶಕ್ತಿ ಯೋಜನೆ ಉಚಿತ ಬಸ್ ಆಗಿರೋದ್ರಿಂದ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಇಲ್ಲಿ ಉಚಿತ ವಿದ್ಯುತ್ ಇದೆ, ಗೃಹ ಜ್ಯೋತಿ ಯೋಜನೆ. ಇವೆರಡು ಯೋಜನೆ ಕರೆಕ್ಟ್ ಆಗಿದೆ. ಇವು 3 ಯೋಜನೆದು ಹಣ ಕೊಡ್ತಿಲ್ಲ ಅಂತೇನಿಲ್ಲ, ಹಣ ಕೊಡ್ತಿದ್ದಾರೆ. ಆದ್ರೆ 2-3 ತಿಂಗಳು ಲೇಟ್ ಆಗಿ ಕೊಡ್ತಿದ್ದಾರೆ. ಕೊಡೋ ಹಣ ಏನೋ ಕರೆಕ್ಟ್ ಆಗಿ ಕೊಟ್ರೆ ಫಲಾನುಭವಿಗಳು ಕೂಡ ಖುಷಿ ಆಗ್ತಾರಲ್ಲ, ಕರೆಕ್ಟ್ ಆಗಾದ್ರೆ ಹಣ ಕೊಡ್ತಿಲ್ಲ. ಈಗ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಈಗ ಕೆಲವ್ರು ಹೇಳ್ತಿರ್ತಾರೆ ನಮ್ಗೆ ಅಕ್ಟೋಬರ್ ತಿಂಗಳಿನಿಂದ ಹಣ ಬಂದಿಲ್ಲ, ಕೆಲವ್ರು ನವೆಂಬರ್ದು ಬಂದಿಲ್ಲ, ಡಿಸೆಂಬರ್ದು ಬಂದಿಲ್ಲ, ಈ ರೀತಿಯಾಗಿ ಹೇಳ್ತಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಯಾರ್ಯಾರಿಗೆ ಹಣ ಬಂದಿಲ್ವೋ ಅನ್ನಭಾಗ್ಯ ಯೋಜನೆದು ನಿಮ್ದೆಲ್ಲ ಒಂದು ಪಟ್ಟಿ ಮಾಡಿಕೊಂಡು, ಯಾರಿಗೆ ನಿಮ್ಗೆ ಹಣ ಬಂದಿರಲ್ಲ ನೋಡಿ, ಪೆಂಡಿಂಗ್ ಇದೆ ನೋಡಿ, ನಿಮ್ಮೆಲ್ಲರದು ಒಂದು ಪಟ್ಟಿ ಮಾಡಿ ನಿಮಗೆ ಹಂತವಾಗಿ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮೆ ಮಾಡ್ತಾರಂತೆ. ಇದೇ ಫೆಬ್ರವರಿ ತಿಂಗಳಿನಲ್ಲಿ ಯಾರ್ಯಾರಿಗೆ ಹಣ ಪೆಂಡಿಂಗ್ ಇದೆ ನಿಮ್ದೆಲ್ಲ ಒಂದು ಪಟ್ಟಿ ಮಾಡಿಕೊಂಡು, ಯಾರ್ಯಾರಿಗೆ ಹಣ ಹೋಗಿಲ್ಲ ನಿಮ್ದೆಲ್ಲರದು ಒಂದು ಪಟ್ಟಿ ಮಾಡಿ ನಿಮಗೆ ಹಂತವಾಗಿ ನಿಮ್ಮ ಖಾತೆಗಳಿಗೆ ಇದೇ ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮೆ ಮಾಡ್ತಾರಂತೆ. ಕೆಲವ್ರಿಗಂತೂ ಏನು ಸಮಸ್ಯೆ ಇಲ್ಲ, ಜನವರಿ ತಿಂಗಳವರೆಗೂ ಹಣ ಕರೆಕ್ಟಾಗಿ ಬಂದಿದೆ ಅಂತ ಕಾಮೆಂಟ್ ಮಾಡ್ತಿರ್ತಾರೆ. ಈಗ ಯಾರಿಗೆ ಹಣ ಬಂದಿಲ್ವೋ ಅವ್ರಿಗೆ ಹಂತವಾಗಿ ಹಣ ಜಮೆ ಆಗುತ್ತೆ. ಈ ಫೆಬ್ರವರಿ ತಿಂಗಳ ಮುಕ್ತಾಯದೊಳಗಡೆ ನಿಮ್ಮೆಲ್ಲರ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದು ಜಮೆ ಆಗುತ್ತೆ ಸ್ನೇಹಿತರೆ. ಈಗ ನೀವು ಪ್ರತಿಯೊಬ್ಬರು ಒಂದು ಕೆಲಸ ಮಾಡಬೇಕು, ಏನಂದ್ರೆ ಅನ್ನಭಾಗ್ಯ ಯೋಜನೆಯ ಹಣ ನಿಮಗೆ ಯಾವ ತಿಂಗಳವರೆಗೂ ಕರೆಕ್ಟಾಗಿ ಹಣ ಬಂದಿದೆ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗೆಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಯಾವ ತಿಂಗಳಿನ ಹಣ ಬಂದಿದೆ ಅಂತ. ನಿಮಗೆ ಯಾವ ತಿಂಗಳಿನ ಹಣವರೆಗೂ ನಿಮಗೆ ಕರೆಕ್ಟಾಗಿ ಬಂದಿದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.